ಈಗ ಅವ್ರು ಹೇಳ್ತಾರೆ ವಿಡಿಯೋದಲ್ಲಿ ಹೇಳಿದ್ರು, ನೀವೇ ಹಣ ತಿಂದು ನೀವೇ ಕಂಪ್ಲೇಂಟ್ ಕೊಡೋ ನಾಟಕ ಮಾಡಿದ್ರಿ. ಏನು ರಾಜು ಅವರು ಇದ್ದಾರೆ, ಲಲಿತಮ್ಮ ಇದ್ದಾರೆ, ನೀವು. ಹೌದು, 2016ರಲ್ಲಿ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋದಂಥವ್ರು 2019ರಲ್ಲಿ ಚುನಾವಣೆ ನಡೆಯುತ್ತೆ. ಆವಾಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಇವರು, ಚಂದ್ರಶೇಖರ್ ಅವರು ಸ್ಪರ್ಧೆ ಮಾಡಲ್ಲ. ನಾನು ಅಧ್ಯಕ್ಷನಾಗಿದ್ದಂಥ ಕಾಲದಲ್ಲಿ 2016ರಿಂದ 19 ತನಕ ಸಣ್ಣ ಒಂದು ಕಚೇರಿನಲ್ಲಿ, ಮೊದಲು ಜಯನಗರದಲ್ಲಿದ್ವಿ, ಅಲ್ಲಿಂದ ಮಲ್ಲೇಶ್ವರಂಗೆ ಒಂದು ಸಣ್ಣ ಕಚೇರಿನಲ್ಲಿ ನಡೀತಾ ಇದ್ದಂಥದ್ದು. ನಾನು ಅಧ್ಯಕ್ಷನಾದ ಮೇಲೆ ನಮ್ಮೆಲ್ಲ ಆಡಳಿತ ಮಂಡಳಿಯ ಸದಸ್ಯರ ಅಭಿಪ್ರಾಯವನ್ನು ಒಗ್ಗೂಡಿಸ್ಕೊಂಡು ನಮ್ಮ ಸ್ವಂತ ಜಾಗವನ್ನು ತಗೊಳ್ಬೇಕು, ಕಟ್ಟಡ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಆ ತೀರ್ಮಾನ ಮಾಡಿ ಅದಕ್ಕೆ ಜಾಗ ಖರೀದಿ ಮಾಡಬೇಕು ಅಂತ ಹೇಳಿ ನಾನು ದೇಣಿಗೆ ಸಂಗ್ರಹ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ಪ್ರವಾಸವನ್ನು ಮಾಡಿ ಅಲ್ಲಿ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಮಾಡಿ ಸದಸ್ಯ ಸಂಘಗಳಿಂದ ದೇಣಿಗೆಯನ್ನು ಕೊಡಿ, ನಾವೊಂದು ಜಾಗ ತಗೊಳ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೀವಿ. ಆ ಮನವಿಗೆ ಸ್ಪಂದಿಸಿದಂಥ ನಮ್ಮ ಮಾನ್ಯ ಸದಸ್ಯರುಗಳು ನಮಗೆ ಸೈಟ್ ತಗೊಳ್ಳಿ ಅಂತ ಹೇಳಿ ಪರ್ಮಿಷನನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ಪರ್ಮಿಷನ್ ಜೊತೆಗೆ ಹಣವನ್ನು ಕೊಡ್ತಾರೆ, ದೇಣಿಗೆಯನ್ನು ಕೊಡ್ತಾರೆ. ನಾನು 2017ರಲ್ಲಿ BDAಯಿಂದ ಈ ಆ್ಯಕ್ಷನ್ನು ಏನು ಅವರು ಆ್ಯಕ್ಷನ್ ಕರೆದ್ರು ಕಾರ್ನರ್ ಸೈಟ್ಗಳು, ಅದರಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ 3,80,00,000 ಹಣವನ್ನು ಕೊಟ್ಟು 3,500 ಸ್ಕ್ವೇರ್ ಫೀಟ್ ಇರುವಂಥ ಜಾಗವನ್ನು ಖರೀದಿ ಮಾಡ್ತೀನಿ ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ. ಇದಾದ ಮೇಲೆ 2019ಕ್ಕೆ ಈ ಲಲಿತಾ GT ದೇವೇಗೌಡರು, ಲಲಿತಮ್ಮ GT ದೇವೇಗೌಡರು ಅಧ್ಯಕ್ಷರಾಗ್ತಾರೆ. ಅವರ ನನ್ನ ಅವಧಿಯ ನಂತರ ಆವಾಗ ನಾವೆಲ್ಲ ಆಡಳಿತ ಮಂಡಳಿ ತೀರ್ಮಾನ ಮಾಡ್ತೀವಿ, ಸೈಟ್ ಇದೆ ಹೇಗಿದ್ರು ಕಟ್ಟಡವನ್ನು ಕಟ್ಟೋಣ ಅಂತ ಹೇಳಿ. ಆವಾಗಲೂ ಮತ್ತೆ ದೇಣಿಗೆಗೆ ಹೋಗ್ತೀವಿ. ದೇಣಿಗೆಗೆ ಬೇರೆ ಬೇರೆ ಏನು ಸಹಕಾರ ಮಹಾಮಂಡಲ, ಬೇರೆ ಅಪೆಕ್ಸ್ ಬ್ಯಾಂಕ್ ಎಲ್ಲರೂ ಕೂಡ ತಮ್ಮ ದೇಣಿಗೆಯನ್ನು ಕೊಟ್ಟರು. ಅದರ ದೇಣಿಗೆ ಹಣದಿಂದ ಬೃಹತ್ತಾದಂಥ ಕಟ್ಟಡವನ್ನು ನಾವು 2023ರಲ್ಲಿ ನಿರ್ಮಾಣ ಮಾಡ್ತೀವಿ ಮಹಾಲಕ್ಷ್ಮಿ ಲೇಔಟಲ್ಲಿ. ಅದು ತನ್ನ ಸ್ವಂತ ಕಚೇರಿಯನ್ನು ಹೊಂದಿದೆ, ಈ ಸ್ಟಾಂಪಿಂಗ್ ನಡೆಸುವಂಥದ್ದಾಗಿದೆ, ಜೊತೆಗೆ ಬಾಡಿಗೆಯನ್ನು ಕೂಡ ದುಡಿತಾ ಇದೆ. ಸುಮಾರು 1 ಲಕ್ಷಕ್ಕಿಂತ ತಿಂಗಳಿಗೆ ಹೆಚ್ಚು ಬಾಡಿಗೆಯನ್ನು ದುಡಿಯುವಂಥ ಬಿಲ್ಡಿಂಗನ್ನು ಕಟ್ಟಿದ್ದೀವಿ. ಈ ಪ್ರಕ್ರಿಯೆಯಲ್ಲಿ 2016ರಲ್ಲಿ ಚಂದ್ರಶೇಖರ್ ಅವರು ಮಹಾಮಂಡಲನ ತೊರೆದು ಹೋದ ನಂತರ ಈ ಯಾವುದೇ ಚಟುವಟಿಕೆಗಳಿಗೆ ಅವ್ರದ್ದು ಎಳ್ಳಷ್ಟು ಕಿಂಚಿತ್ತು ಕಾಂಟ್ರಿಬ್ಯೂಷನ್ ಇಲ್ಲ. ಸೈಟ್ ತಗೊಳ್ಳೋದಿರಲಿ, ಬಿಲ್ಡಿಂಗ್ ಕಟ್ಟೋದಿರಲಿ, ಕಿಂಚಿತ್ತೂ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲ. ನಾವು ಮಹಾಮಂಡಲದ ಈ ದೇಣಿಗೆ ಸಂಗ್ರಹಕ್ಕೆ ರಾಜ್ಯ ಸುತ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ಮಹಾಮಂಡಲದ ಮುಖ್ಯ ವ್ಯವಹಾರ ಈ ಸ್ಟಾಂಪಿಂಗ್ ಸೇವೆಯನ್ನು ಒದಗಿಸುವಂಥದ್ದು. ಈ ಸ್ಟಾಂಪಿಂಗ್ ಸೇವೆ ಇಡೀ ರಾಜ್ಯದಲ್ಲಿ ಒದಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಹಣವನ್ನು ಡೈಲಿ ಬರುತ್ತೆ, ಡೈಲಿ ಸದಸ್ಯ ಸಹಕಾರ ಸಂಘಗಳಿಂದ ಬರುತ್ತೆ. ಅದನ್ನು ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅದು ಯಾವಾಗ ಹಣ ಕಡಿಮೆ ಆಗುತ್ತೆ, ನಮ್ಮಲ್ಲಿ ಯಾವಾಗ ಬರುತ್ತೆ ಸದಸ್ಯ ಸಂಘಗಳಿಂದ, ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನಾವು ಪ್ರವಾಸ ಹೊರಟಾಗ 3 ದಿವಸ 4 ದಿವಸ ನಾನು ಪ್ರವಾಸ ಹೊರಡಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಕೆಲವು ಚೆಕ್ಗಳನ್ನು ಸಹಿ ಮಾಡಿಕೊಟ್ಟಿದ್ದು ಇದೆ. ಸಹಿ ನೀವು ಅಮೌಂಟ್ ನೋಡಲ್ಲ, ಸುಮ್ಮನೆ ಚೆಕ್ಕಿಗೆ ಸೈನ್ ಹಾಕೋದು. ಅದು ಅಮೌಂಟ್ ಬರೀಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಸದಸ್ಯ ಸಂಘಗಳಿಂದ ಎಷ್ಟು ಹಣ ಬರುತ್ತೆ, ಯಾವ ಟೈಮಲ್ಲಿ ಈ ಸ್ಟಾಂಪಿಂಗು ಸ್ಟಾಕ್ ಹೋಲ್ಡಿಂಗಲ್ಲಿ ಹಣ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಕೆಲವು ಖಾಲಿ ಚೆಕ್ಗಳಿಗೆ ಸಹಿ ಮಾಡಿ ಕೊಟ್ಟಿದ್ದು ಇದೆ. ಆ ಚೆಕ್ಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಆಶಾಲತಾರವರು. ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ಗೆ ಏನು ಕೊಡಬೇಕಾಗಿತ್ತು, ಹಾಗೆ ಬೇರೆ ದಿನನಿತ್ಯದ ಚಟುವಟಿಕೆಗಳಿಗೆ ಏನು ವ್ಯವಹಾರಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಚೆಕ್ಗಳನ್ನು ಸಹಿ ಮಾಡಿ ಕೊಡ್ತಿದ್ವಿ. ಆ ಚೆಕ್ಗಳನ್ನು ತನ್ನ ಗಂಡ ಸೋಮಶೇಖರರು, ಹಾಗೆ ಆಕೆಯ ಅಕ್ಕನ ಮಗ ಮಂಜುನಾಥ್, ಹಾಗೆ ಅವರ ಸ್ನೇಹಿತರುಗಳು ಇನ್ನು ಇತರ 2-3 ಜನದ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅವರು ಆಶಾಲತಾ ಅನ್ನುವಂಥದ್ದು ನಮಗೆ 2024 ಸೆಪ್ಟೆಂಬರ್ ನಂತರ ಗೊತ್ತಾಗಿದ್ದು. ಆ ಗೊತ್ತಾದಂಥ ಸಂದರ್ಭದಲ್ಲೂ ಕೂಡ ಚಂದ್ರಶೇಖರ್ ಫೆಡರೇಷನಲ್ಲಿ ಇರಲಿಲ್ಲ, ಮಹಾಮಂಡಲದಲ್ಲಿ ಅವರು ಇರಲಿಲ್ಲ. ಈ ಏನು ಚೆಕ್ಗಳು ದುರುಪಯೋಗ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದ್ದು 2024ರಲ್ಲಿ ಮಾನ್ಯ ರಾಜಣ್ಣವರ ಸಭೆಯಲ್ಲಿ ಪ್ರಶ್ನೆ ಮಾಡಲಾಗಿ, ನಮ್ಮದು 19 ಕೋಟಿ ಇದೆ, BDCC ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿ ಆ ಸಭೆಯಲ್ಲಿ ಇವರು ಪ್ರಸ್ತಾಪವನ್ನು ಮಾಡ್ತಾರಂತೆ. ಆಗ ಅಲ್ಲೇ ಇದ್ದಂಥ BDCC ಬ್ಯಾಂಕಿನ MD ಇಲ್ಲ, ನಮ್ಮಲ್ಲಿ ಇಟ್ಟಿಲ್ಲ ಅಂತ ಹೇಳಿದ್ದಾರೆ.
ಆವಾಗ ಅದೇನಿದೆ ಚೆಕ್ ಮಾಡಿರಿ ಅಂತೇಳಿ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ರಾಜಣ್ಣವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ನಮಗೆ ಗೊತ್ತಾದ ತಕ್ಷಣ ನಾವು ಏನಿದೆ ಅಂತ ಹೇಳಿ ಒಂದು ಬ್ಯಾಂಕಿನ BDCC ಬ್ಯಾಂಕಿನ FDಗಳನ್ನು ಏನು ಎಲ್ಲ ತರಿಸಿ ನೋಡಲಾಗಿ ಅಲ್ಲಿ ಅವತ್ತು ನಮಗೆ ವಿಚಾರ ಗೊತ್ತಾಗುತ್ತೆ. ಅದು ಗೊತ್ತಾದ ತಕ್ಷಣ ನಾವು ಆಡಳಿತ ಮಂಡಳಿ ಸಭೆ ಅಕ್ಟೋಬರ್ ತಿಂಗಳು 2024ರಲ್ಲಿ ಚಂದ್ರಶೇಖರ್ ಅವರು ಈ ಮಾಹಿತಿ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವತ್ತೇ ನಾವು ಆಡಳಿತ ಮಂಡಳಿ ನಿರ್ಣಯ ಮಾಡಿ ಕಂಪ್ಲೇಂಟನ್ನು ಕೊಡ್ತೀವಿ. ಆಶಾಲತಾರವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ, ಅವರೊಬ್ಬರನ್ನೇ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲೋ ಪ್ರಶ್ನೆ ಮಾಡಿದ್ದಾರೆ ಅಂತ ನಾನು ನೋಡಿದೆ. ಅವರೊಬ್ಬರಿಗೆ ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಆ ಒಂದು ದಿವಸದ ಅವಧಿಯಲ್ಲಿ ಏನು ಬ್ಯಾಂಕಿಂದ ಸ್ಟೇಟ್ಮೆಂಟನ್ನು ಒರಿಜಿನಲ್ ಸ್ಟೇಟ್ಮೆಂಟನ್ನು ತೆಗೆಸಿ ನೋಡಿದಾಗ ಅವರು ತನ್ನ ಸಂಬಂಧಿಗಳ ಖಾತೆಗೆ ವರ್ಗಾವಣೆ ಮಾಡ್ಕೊಂಡಿರೋದು ಮತ್ತು ನಮ್ಮ ಚೆಕ್ಗಳನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮ್ಮ ಗಮನಕ್ಕೆ ಬರುತ್ತೆ. ಆಡಳಿತ ಮಂಡಳಿ ನಿರ್ಣಯ ತಗೊಂಡು ಅಂದಿನ ಅಧ್ಯಕ್ಷರಾಗಿದ್ದಂಥ ರಾಜೂರವರ ಮುಖೇನ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ FIR ಬುಕ್ ಮಾಡಿಸ್ತೀವಿ. ನಾವೇ ಬುಕ್ ಮಾಡಿಸ್ತೀವಿ. FIR ಬುಕ್ ಮಾಡಿಸಿದ ನಂತರ ಅವತ್ತೇ ಅದೇ ಸಭೆಯಲ್ಲಿ ಮತ್ತೆ 3 ದಿವಸಕ್ಕೆ ಮತ್ತೆ ಸಭೆ ಮಾಡಿ ಆಡಿಟಲ್ಲೂ ನಮಗೇನಾಗುತ್ತೆ, ಸಾಮಾನ್ಯವಾಗಿ ದಿನನಿತ್ಯದ ಚಟುವಟಿಕೆಗಳು ನಡೆಯುವಂಥದ್ದು ಅಧ್ಯಕ್ಷರು ಏನು CEO ಜಂಟಿಯಾಗಿ ವ್ಯವಹಾರ ನಡೆಯುತ್ತೆ. ದಿನನಿತ್ಯ ಕಾರ್ಯಗಳನ್ನು CEO ಮಾಡ್ತಾ ಇರ್ತಾರೆ ಮತ್ತು ಎಲ್ಲ ಅಧಿಕಾರಿಗಳ ಕಂಟ್ರೋಲು ಕೂಡ ಅವರಲ್ಲೇ ಇರುತ್ತೆ. ಇದು ಗೊತ್ತಾದ ಮೇಲೆ ಎಲ್ಲೋ ನಮಗೆ ಲೋಪ ಆಗಿದೆ ಅನ್ನುವಂಥದ್ದು ಮನವರಿಕೆ ಆಗಿ ಇದರಲ್ಲಿ ಆಂತರಿಕ ಲೆಕ್ಕ ಪರಿಶೋಧಕರಿದ್ದಾರೆ. ಕಳೆದ 7-8 ವರ್ಷಗಳಲ್ಲಿ ಸ್ಟ್ಯಾಚ್ಯುಟ್ರಿ ಆಡಿಟರ್ಸು ಏನು ಶಾಸನಬದ್ಧವಾದಂಥ ಆಡಿಟ್ರ್ಗಳು ನೋಡಿದ್ದಾರೆ, ಅವ್ರುಗಳು ಕಾಣಲಿಲ್ವಾ ಅನ್ನೋವಂಥ ದೃಷ್ಟಿಲಿ ನಾವೇನು ಮಾಡಿದ್ವಿ, ಮರು ಲೆಕ್ಕ ಪರಿಶೋಧನೆ ಆಡಿಟ್ ಆಗಬೇಕು ಅಂತ ಅವತ್ತು ನಾವು ಸರ್ಕಾರಕ್ಕೆ ನಾವೇ ಪತ್ರ ಬರೆದ್ವಿ. ನಿಮ್ಮ ಮೇಲೆ ಆರೋಪ ಮಾಡೋರು ಈ ದೂರು ಕೊಟ್ಟಿಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ, ಮಾಹಿತಿನೇ ಇಲ್ಲ. ನಮ್ಮ ಮೇಲೆ ಇವತ್ತು ಆರೋಪ ಮಾಡ್ತಿದ್ದಾರೆ. ಅವ್ರದ್ದು ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ವಿಚಾರ ನಾನು ಪ್ರಸ್ತಾಪ ಮಾಡಬೇಕಾಗಿದೆ. ಕಾಣದ ಕೈಯು ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಕಾಣದ ಕೈಯು ಇವರನ್ನು ಕೇವಲ ಒಂದು ವೆಪನ್ನಾಗಿ ಬಳಸ್ಕೊಳ್ತಿದ್ದಾರೆ ಎನ್ನುವಂಥದ್ದು ನನ್ನ ಅನುಮಾನ. ಯಾಕೆಂದರೆ ಇವರು ಮೈಸೂರಲ್ಲಿ ಹಿಂದೆ ಕಾಂಗ್ರೆಸ್ಸಿನ MLA ಕ್ಯಾಂಡಿಡೇಟ್ ಆಗಿ ಡಿಫೀಟ್ ಆಗಿದ್ದಂಥವ್ರು, MLA ಕ್ಯಾಂಡಿಡೇಟ್ ಆಗಿ ಡಿಫೀಟ್ ಆಗಿದ್ದವರು. ಆಮೇಲೆ ಕೋಆಪರೇಟಿವ್ ಸಹಕಾರ ರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿದ್ದಾರೆ, ಅದು ಬೇರೆ ವಿಚಾರ, ಅದು ನಮ್ಗೆ ಸಂಬಂಧ ಇಲ್ಲದೆ ಇರುವಂಥದ್ದು. ಮೈಸೂರಿನಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಂಥ ಚಂದ್ರಶೇಖರ್ ಅವರು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗಲಿ ಅಥವಾ ಸರ್ಕಾರಕ್ಕೆ ಆಡಿಟ್ ಮಾಡಿಸಿ ಅಂತ ಹೇಳಿದಾಗಲಿ ಇವ್ರಿಗೆ ಮಾಹಿತಿನೇ ಗೊತ್ತಿಲ್ಲ. ಇದಾದ ಮೇಲೆ ಈ ಪೊಲೀಸ್ ಸ್ಟೇಷನ್ನು ವ್ಯಾಪ್ತಿ ಜಾಸ್ತಿ ಆಗಬೇಕು, ಇದು ತನಿಖೆ ಬೇಗ ಆಗಬೇಕು ಅಂತೇಳಿ ಅಂದಿನ ಗೃಹ ಸಚಿವರಂತ ಪರಮೇಶ್ವರ್ ಅವರನ್ನು, ಮಾನ್ಯ ಪರಮೇಶ್ವರ್ ಅವರನ್ನು ನಾವು ಭೇಟಿ ಮಾಡಿ ಆ ಕೇಸನ್ನು CIDಗೆ ವರ್ಗಾವಣೆ ಮಾಡಿಸ್ತೀವಿ ಬೇಗ ಮುಗಿಬೇಕು ಅಂತ. ಆವಾಗಲೂ ಚಂದ್ರಶೇಖರ್ ಪಾತ್ರ ಇಲ್ಲ ಇದರಲ್ಲಿ. ನಾವೇ CIDಗೆ ಇದು ಕೇಸು ವರ್ಗಾವಣೆ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿ ಅವರು CIDಗೆ ವರ್ಗಾವಣೆ ಆಯಿತು. ಅದು ತನಿಖೆ ನಡೀತಾ ಇದೆ. ಅದು ತನಿಖೆ ಏನು ರಿಪೋರ್ಟ್ಗಳನ್ನು ಕೊಡಬೇಕು ಸರ್ಕಾರಕ್ಕೆ ಅಥವಾ ಏನು ಕೊಡಬೇಕಿದೆ ನ್ಯಾಯಾಲಯಗಳಿಗೆ, ಅದು ಕಾನೂನಿನ ಮಿತಿಲಿ ಅದು ಏನಿದೆಯೋ ಅದು ಆಗುತ್ತೆ. CIDಗೆ ಕೊಟ್ಟಿದ್ದೀನಿ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅನ್ನೋದೆಲ್ಲ ಶುದ್ಧ ಸುಳ್ಳು. ಇದಾದ್ಮೇಲೆ ಚಂದ್ರಶೇಖರ್ ಅವರ ಪಾತ್ರ ಖಂಡಿತ ಇಲ್ಲ. ಏನೋ ಗೊತ್ತಿಲ್ಲದೆ ಈಗ ಸುಮ್ಮನೆ ಬಂದು ಇಲ್ಲಿ ಯಾವುದೋ ಒಂದು ವ್ಯಕ್ತಿಗೆ ಒಂದು ವೆಪನ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ನಾನು ಆಗಲೇ ಏನು ಹೇಳಿದೆ. ಇದು ಮುಂದುವರೆದಂತೆ ಮರು ಲೆಕ್ಕ ಆಗಬೇಕು, ಆಡಿಟ್ ಆಗಬೇಕು ಅಂತ ಸರ್ಕಾರಕ್ಕೆ ನಾವೇನು ಮನವಿ ಕೊಟ್ಟಿದ್ವಿ, ಆ ಒಂದು ಆಧಾರದ ಮೇಲೆ ಸರ್ಕಾರ 3 ತಂಡಗಳನ್ನು 3 ವರ್ಷಗಳಿಗೆ ಒಂದೊಂದು ಡೆಪ್ಟಿ ಡೈರೆಕ್ಟರ್ ಆಡಿಟ್ ಅಂತ ಹೇಳಿ ಏನಿರ್ತಾರೆ ಅವರನ್ನು ಸುಮಾರು ಒಂದು ತಂಡದಲ್ಲಿ 30 ಜನ 40 ಜನ ಇದ್ದಂಥದ್ದು ಆಡಿಟರ್ಗಳು. ಅಂದರೆ 3 ತಂಡಗಳ ಒಂದು ತಂಡವನ್ನು ನೇಮಕ ಮಾಡುತ್ತೆ. ಆ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಆಡಿಟ್ ನಡೀತಿದ್ದಾಗ ಯಾಕೆ ಆಡಿಟ್ಟು ನಾವು ಸ್ಟೇಗೆ ಹೋದ್ವಿ ಎನ್ನುವಂಥದ್ದನ್ನು ನಾನು ಇಲ್ಲಿ ಒಂದು ಸಣ್ಣ ವಿಚಾರವನ್ನು ಮುಂದೆ ಇಟ್ಟು ನಾನು ಮುಂದಕ್ಕೆ ಹೋಗಬೇಕಾಗತ್ತೆ. ಇದಾದ ಮೇಲೆ ಆಡಿಟ್ಟು ಏನು ನಾವು ಕೊಟ್ವಿ, ಸರ್ಕಾರ ನೇಮಕ ಮಾಡ್ತು, ಜೊತೆಗೆ ಶಾಸನಬದ್ಧವಾದಂಥ ತನಿಖೆ ನಡೆಯಬೇಕು ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಒಂದು ವ್ಯತ್ಯಾಸಗಳಿಗೆ ಅಂತೇಳಿ ಸರ್ಕಾರ ಸಹಕಾರ ಕ್ಷೇತ್ರದ ಅತಿ ಉನ್ನತವಾದಂಥ ತನಿಖೆ ಕಲಂ ಏನಿದೆ, ಕಲಂ 64ರಡಿ ತನಿಖೆ ಆಗಬೇಕು ಅಂತೇಳಿ ಅಧಿಕಾರಿಗಳನ್ನ ನೇಮಕ ಮಾಡಿ ಅದು ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಿ ಫೆಬ್ರವರಿ ತಿಂಗಳಲ್ಲಿ ತನಿಖಾ ವರದಿಯನ್ನು ನೀಡಿದೆ, ಸರ್ಕಾರಕ್ಕೆ ಅದು ಸಲ್ಲಿಸಿದೆ.
ಅದರಲ್ಲಿ ಬಂದಿರೋವಂಥ ವಿಚಾರಗಳನ್ನು ನಾನು ಕೆಲವನ್ನ ತಮಗೆ ಕೊಟ್ಟೆ, ಮುಂದೆ ಇನ್ನೂ ಕೆಲವು ವಿಚಾರಗಳನ್ನು ಕೊಡ್ತೀನಿ. ಈಗ ಹೇಳ್ತಾ ಇದ್ರಿ ರೀ ಆಡಿಟ್ಗೆ ನೀವು ಸ್ಟೇ ತೊಗೊಂಬಂದ್ರಿ ಅಂತ. ಅದ್ರದ್ದು ನಾನು ಹೇಳ್ತೀನಿ ಸರ್. ನಾವು ಇದೆಲ್ಲವೂ ನಡೆದು ಆಡಿಟ್ ನಡೆಯುವಂಥದ್ದು ಫೆಬ್ರವರಿ 25 ನಂತರ, ಜನವರಿ ಫೆಬ್ರವರಿಲಿ ಏನು ಆಯಿತು ಸರ್, ನಮ್ಮ ಅಂದಿನ ಬೋರ್ಡಿನ ಅವಧಿ ಮುಗೀತು. ಫೆಬ್ರವರಿ ಜನವರಿನಲ್ಲಿ ಚುನಾವಣೆ ಘೋಷಣೆ ಆಯಿತು. ಜನವರಿ 27ಕ್ಕೆ ಚುನಾವಣೆ ಆಯಿತು. ಆ ಚುನಾವಣೆ ಸಂದರ್ಭದಲ್ಲಿ ಈ ಚಂದ್ರಶೇಖರ್ ಅವರು ನಿರ್ದೇಶಕರಾಗಿ ಬಂದರು. ನಾನು ಬೆಂಗಳೂರಿನ ನನ್ನ 6 ಜನ ನನ್ನ ತಂಡದಲ್ಲಿ ಗೆಲ್ಲಿಸ್ಕೊಂಡು ರಾಜ್ಯದಲ್ಲಿ ಇರುವಂಥ ಒಂದೆಲ್ಲ ನಮ್ಮ ನಿರ್ದೇಶಕರುಗಳ ಒಂದು ತಂಡವನ್ನು ಮಾಡಿ 2025 ಫೆಬ್ರವರಿ 13ನೇ ತಾರೀಕು ಪದಾಧಿಕಾರಿಗಳ ಚುನಾವಣೆ ಆಗುತ್ತೆ. ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಆಗುತ್ತೆ. ಆ ಚುನಾವಣೆಯಲ್ಲಿ ನನ್ನ ತಂಡ ಬಲಿಷ್ಠವಾಗಿತ್ತು. 12 ಜನ ನಿರ್ದೇಶಕರು ನನ್ನ ಪರವಾಗಿದ್ದರು, ಒಂದು 7-8 ಜನ ಅವ್ರ ಪರವಾಗಿದ್ದರು, ಇನ್ನು ಉಳಿದ 2-3 ಜನ ತಟಸ್ಥವಾಗಿದ್ದರು. ಸೊ ಈ ಸಂದರ್ಭದಲ್ಲಿ ಏನು ಮಾಡಿದ್ರು, ಅವರು ವಾಮ ಮಾರ್ಗದಲ್ಲಿ ಅಧ್ಯಕ್ಷ ಆಗಬೇಕು ಅನ್ನುವಂಥ ಒಂದು ದುರುದ್ದೇಶ. ಆ ದುರುದ್ದೇಶದಿಂದ, ಯಾಕೆ ದುರುದ್ದೇಶ ಅನ್ನುವಂಥದ್ದನ್ನು ನಾನು ಒಂದು ಪಾಯಿಂಟಲ್ಲಿ ಹೇಳ್ತೀನಿ. GT ದೇವೇಗೌಡರು ಮತ್ತು ಚಂದ್ರಶೇಖರ್ ಅವರ ಮೈಸೂರಿನ ರಾಜಕೀಯ ವೈಷಮ್ಯಗಳನ್ನು ಅವರು ನಮ್ಮ ಮಹಾಮಂಡಲಕ್ಕೆ ತಗೊಂಡು ಬಂದು ಅದನ್ನು ಇಲ್ಲಿ ಬೇಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಅವತ್ತಿಗೆ ಏನು ಮೈಸೂರಿನ ಅದು ಅವರ ರಾಜಕೀಯ ವಿಪರ್ಯಾಸಗಳು ನಾವು ಕೇಳಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ತಮಗೆ ಅವರನ್ನು ತಾವು ಕೇಳ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ತಾವು ತಿಳ್ಕೊಳ್ಬೋದು. ಅಲ್ಲಿ ನಮಗೆ ಬಂದಂಥ ವಿಚಾರ, ಅವರ ಒಂದು ಮಧ್ಯೆ GT ದೇವೇಗೌಡರು ಮತ್ತು ಚಂದ್ರಶೇಖರನ ನಡುವಿನ ಅಲ್ಲಿನ ರಾಜಕೀಯ ಜಿದ್ದಾಜಿದ್ದಿಗಳನ್ನು ಫೆಡರೇಷನ್ಗೆ ತೊಗೊಂಡು ಬಂದರು ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಂಥದ್ದು.